ಸರ್ಕಾರ ಇದೆ ಸರ್. ಯುದ್ಧ ಸರ್ಕಾರದ ಸಂದರ್ಭದಲ್ಲೂ ಕೂಡ ಈ ರೀತಿಯಾದಂತಹ ಲೋಪದೋಷಗಳ ಸರಿಪಡಿಸುವ ದೃಷ್ಟಿಯಲ್ಲಿ ಯಾವ್ದಾದ್ರು ಒಂದು ಯೋಜನೆ ತರುವಂತಹ ಕೆಲಸಗಳು ಮಾಡ್ತಾರೆ. ಯಾಕಂದ್ರೆ ಪರ್ಟಿಕ್ಯುಲರ್ಲಿ ನೀವು ಅಲಿಗೇಷನ್ ಮಾಡ್ತಾ ಇರುವಂತದ್ದೇ ಅನ್ನಲ್ಲ, ನಿಮ್ಮ ಪಾರ್ಟಿ ಅಧ್ಯಕ್ಷರು ಕೂಡ ಅಲಿಗೇಷನ್ ಮಾಡ್ತಾ ಇರುವಂತದ್ದು ಮತಗಳ ತರ ಆಗಿದೆ ಅಂತ ಹೇಳಿ. ಈ ವಿಚಾರವಾಗಿ ಎಲ್ಲೆಲ್ಲಿ ನಿಮ್ಮ ಪಾರ್ಟಿಯ ಅಧಿಕಾರದಲ್ಲಿದೆ ಅವರು ಒಂದು ಯೋಜನೆ ತರಬಹುದಲ್ಲ ಸರ್? ಮೈ ಡಿಯರ್ ಬ್ರದರ್, ವೋಟು ಎಲೆಕ್ಷನ್ ಕಮಿಷನ್ ಡಿಸೈಡ್ ಮಾಡ್ತದೆ, ಪ್ರೊಸೀಜರ್ ಇದೆ ಅದಕ್ಕೆ. ಡೆಫಿನೆಟ್ಲಿ ನೀವು ಹೇಳಿರ್ತಕ್ಕಂಥದ್ದು ಮುಂಜಾಗ್ರತೆ ನಾವು ವಹಿಸ್ತೀವಿ. ಬಟ್ ಸಂಬಡಿ ವಾಂಟ್ಸ್ ಟು ಪ್ಲೇ ಹಿಂಚ್ ಬ್ಯಾಕ್ ಪೊಲಿಟಿಕ್ಸ್, ಮೋಸ ಮಾಡ್ಲಿಕ್ಕೆ ಈ ಥರ ಪೊಲಿಟಿಕ್ಸ್ ಮಾಡಿದ್ರೆ ಇದೇ ಉದಾಹರಣೆ. ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಆಗಿದೆ ಸರ್ ಅಲ್ಲಿ? ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಮಾಹಿತಿ ಇಲ್ಲ, ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ನನಗಿರ್ತಕ್ಕಂಥ ಇಲ್ಲ. ಆಗಿಲ್ಲ ಸರ್. ನಿಮಗೆ ಸಂಬಂಧಪಟ್ಟಂಗೆ ಪ್ರತಾಪ್ ಸಿಂಹ ಅವರು ಒಂದು ಬಹಿರಂಗ ಚರ್ಚೆ ಕರೆದಿದ್ರು. ಅಂದ್ರೆ ತಾವು ಮೈನಿಂಗ್ ಮಾಡ್ತಾ ಇರೋದು ಒಂದೇ ನಂಬರ್ ಪ್ಲೇಟ್ ಸಾಕಷ್ಟು ಲಾರಿಗಳು ಓಡ್ತಾ ಇದ್ದಾರೆ, ಅವ್ರು ಏನ್ ಮಾಡಿದ್ರೆ ಅನ್ನೋದಿದೆ. ಬಹಿರಂಗ ಚರ್ಚೆ ಬರಲಿ ಅಂತ ಬಹಿರಂಗ ಚರ್ಚೆ ಕರೆದಿದ್ರು. ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿರಿ. ಅಲ್ಲ, ತಾವು ಬಹಿರಂಗ ಚರ್ಚೆಗೆ ನಿಮ್ಮನ್ನ ಅವ್ರು ಕರೆದಿದ್ರು. ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳಿದ್ರಿ, ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳಿದ್ರಿ. ಅಲ್ಲ, ಅವ್ರು ನಿಮ್ ಚರ್ಚೆ ಕರೆದಿದ್ರೆ ಸರ್, ತಾವೇನಾದ್ರು ಇದೇ ಹೇಳಿದ್ನಲ್ರಿ, ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳಿದೆ. ಅಂದ್ರೆ ಅರ್ಥ ಏನು? ಯು ಶುಡ್ ಅಂಡರ್ಸ್ಟ್ಯಾಂಡ್. ಆಯ್ತಾ? ಸರ್ಕಾರ ಇದೆ ಸರ್. ಯುದ್ಧ ಸರ್ಕಾರದ ಸಂದರ್ಭದಲ್ಲೂ ಕೂಡ ಈ ರೀತಿಯಾದಂತಹ ಲೋಪದೋಷಗಳ ಸರಿಪಡಿಸುವ ದೃಷ್ಟಿಯಲ್ಲಿ ಯಾವ್ದಾದ್ರು ಒಂದು ಯೋಜನೆ ತರುವಂತಹ ಕೆಲಸಗಳು ಮಾಡ್ತಾರೆ. ಯಾಕಂದ್ರೆ ಪರ್ಟಿಕ್ಯುಲರ್ಲಿ ನೀವು ಅಲಿಗೇಷನ್ ಮಾಡ್ತಾ ಇರುವಂತದ್ದೇ ಅನ್ನಲ್ಲ, ನಿಮ್ಮ ಪಾರ್ಟಿ ಅಧ್ಯಕ್ಷರು ಕೂಡ ಅಲಿಗೇಷನ್ ಮಾಡ್ತಾ ಇರುವಂತದ್ದು ಮತಗಳ ತರ ಆಗಿದೆ ಅಂತ ಹೇಳಿ. ಈ ವಿಚಾರವಾಗಿ ಎಲ್ಲೆಲ್ಲಿ ನಿಮ್ಮ ಪಾರ್ಟಿಯ ಅಧಿಕಾರದಲ್ಲಿದೆ ಅವರು ಒಂದು ಯೋಜನೆ ತರಬಹುದಲ್ಲ ಸರ್? ಮೈ ಡಿಯರ್ ಬ್ರದರ್, ವೋಟು ಎಲೆಕ್ಷನ್ ಕಮಿಷನ್ ಡಿಸೈಡ್ ಮಾಡ್ತದೆ, ಪ್ರೊಸೀಜರ್ ಇದೆ ಅದಕ್ಕೆ. ಡೆಫಿನೆಟ್ಲಿ ನೀವು ಹೇಳಿರ್ತಕ್ಕಂಥದ್ದು ಮುಂಜಾಗ್ರತೆ ನಾವು ವಹಿಸ್ತೀವಿ. ಬಟ್ ಸಂಬಡಿ ವಾಂಟ್ಸ್ ಟು ಪ್ಲೇ ಹಿಂಚ್ ಬ್ಯಾಕ್ ಪೊಲಿಟಿಕ್ಸ್, ಮೋಸ ಮಾಡ್ಲಿಕ್ಕೆ ಈ ಥರ ಪೊಲಿಟಿಕ್ಸ್ ಮಾಡಿದ್ರೆ ಇದೇ ಉದಾಹರಣೆ. ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಆಗಿದೆ ಸರ್ ಅಲ್ಲಿ? ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಮಾಹಿತಿ ಇಲ್ಲ, ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ನನಗಿರ್ತಕ್ಕಂಥ ಇಲ್ಲ. ಆಗಿಲ್ಲ ಸರ್. ನಿಮಗೆ ಸಂಬಂಧಪಟ್ಟಂಗೆ ಪ್ರತಾಪ್ ಸಿಂಹ ಅವರು ಒಂದು ಬಹಿರಂಗ ಚರ್ಚೆ ಕರೆದಿದ್ರು. ಅಂದ್ರೆ ತಾವು ಮೈನಿಂಗ್ ಮಾಡ್ತಾ ಇರೋದು ಒಂದೇ ನಂಬರ್ ಪ್ಲೇಟ್ ಸಾಕಷ್ಟು ಲಾರಿಗಳು ಓಡ್ತಾ ಇದ್ದಾರೆ, ಅವ್ರು ಏನ್ ಮಾಡಿದ್ರೆ ಅನ್ನೋದಿದೆ. ಬಹಿರಂಗ ಚರ್ಚೆ ಬರಲಿ ಅಂತ ಬಹಿರಂಗ ಚರ್ಚೆ ಕರೆದಿದ್ರು. ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿರಿ. ಅಲ್ಲ, ತಾವು ಬಹಿರಂಗ ಚರ್ಚೆಗೆ ನಿಮ್ಮನ್ನ ಅವ್ರು ಕರೆದಿದ್ರು. ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳಿದ್ರಿ, ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳಿದ್ರಿ. ಅಲ್ಲ, ಅವ್ರು ನಿಮ್ ಚರ್ಚೆ ಕರೆದಿದ್ರೆ ಸರ್, ತಾವೇನಾದ್ರು ಇದೇ ಹೇಳಿದ್ನಲ್ರಿ, ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳಿದೆ. ಅಂದ್ರೆ ಅರ್ಥ ಏನು? ಯು ಶುಡ್ ಅಂಡರ್ಸ್ಟ್ಯಾಂಡ್. ಆಯ್ತಾ?